ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಜೂನ್ 14. ಬ್ರೈನ್ ಟ್ಯೂಮರ್ ರೋಗದಿಂದ ಭಾರತದಲ್ಲಿ ಪ್ರತಿ ವರ್ಷ ಸರಾಸರಿ 24,000 ಜನರು ಬಲಿಯಾಗುತ್ತಿದ್ದು, ಈ ರೋಗ ಬರಲು ಕಾರಣಗಳೇನು, ಅದು ಹರಡುವಿಕೆ ಹಾಗೂ ಅದು ಬರದಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬೆಲ್ಲ ವಿಚಾರಗಳ ಕುರಿತು ಇಂದು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಭಾರತ್ ಕ್ಯಾನ್ಸರ್ ಆಸ್ಪತ್ರೆ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಭಾರತ್ ಆಸ್ಪತ್ರೆ ಮತ್ತು ಆಂಕೋಲಾಜಿ ಸಂಸ್ಥೆಯ BHIO ಕನ್ಸಲ್ಟೆಂಟ್ ರೇಡಿಯೇಷನ್ ಆಂಕೋಲಾಜಿಸ್ಟ್ ಆದ ಡಾಕ್ಟರ್ ವಿನಯ್ ಕುಮಾರ್ ಮುತ್ತಗಿ, BHIOನ ಹಿರಿಯ ವಿಕಿರಣ ಆಂಕೋಲಾಜಿಸ್ಟ್ ಮತ್ತು ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಮಾಧವಿ, BHIOನ CEO ಗೌತಮ್ ಧರ್ಮೇಲ, ಮಾರ್ಕೆಟಿಂಗ್ ಮ್ಯಾನೇಜರ್ RP ಆನಂದ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾನೇ ಸುಮ್ಮನೆ ಬರೋ ಮುಂಚೆ ಜನಗಳ ತಿಳುವಳಿಕೆ ಹೇಗಿದೆ ಅಂತ ಒಂದು 10 ಜನ ಕೇಳಿದ್ರೆ ಗಾಯ ಆಗಿ ರಕ್ತ ಹೆಪ್ಪಟ್ಕೊಂಡ್ಬಿಟ್ಟು ಅದು ಗೆಡ್ಡೆ ಆಗಿರೋದ್ರಿಂದ ಆಗಿರುತ್ತೆ ಅಂತ ಅನ್ಕೋತಾರೆ ಅಂತ ಹೇಳಿದ್ರು. ಆಮೇಲೆ ಕ್ಯಾನ್ಸರ್ ಹಾಸ್ಪಿಟಲ್ ಬ್ರೈನ್ ಟ್ಯೂಮರ್ ಪೇಷಂಟ್ಸ್ ಬರ್ತಾರೆ. ಅಂದರೆ ನಿಮ್ಮದು ಕ್ಯಾನ್ಸರ್ ಡಿಪಾರ್ಟ್ಮೆಂಟ್ ಅಲ್ಲ, ಬ್ರೈನ್ ಟ್ಯೂಮರ್ ಪೇಷಂಟ್ಸ್ ಏನು ಕೆಲಸ, ಅಲ್ಲಿ ನರಗಳ ಡಾಕ್ಟರ್ ಅಲ್ಲ ಅಂತ ಹೇಳಿದ್ರು. ಸೊ ಇದು ಹೇಳಿದ್ಮೇಲೆ ನಾನು ಅನ್ನಿಸ್ತು ನನಗೆ ಬಹಳ ಬೇಕಾಗಿರುವಂಥ ಸಬ್ಜೆಕ್ಟು, ಸ್ವಲ್ಪ ತಿಳುವಳಿಕೆ ಕೊಡಲೇಬೇಕಾಗಿರುವಂಥ ಸಬ್ಜೆಕ್ಟ್ ಅಂತ ಹೇಳೋದು. ನಮ್ಮ ದೇಶದಲ್ಲಿ ಅರೌಂಡ್ 5 to 10 ಕೇಸಸ್ ಪರ್ ಲ್ಯಾಕ್ ಪೇಷಂಟ್ಸ್ ನಾವು ನೋಡ್ತಾ ಇದ್ದೀವಿ. ಎಲ್ಲ ಕ್ಯಾನ್ಸರ್ಸ್ ಇನ್ಕ್ರೀಸ್ ಆದಾಗ ಇದೂ ಜಾಸ್ತಿ ಆಗಲೇ ಇದೆ. ನೀವು ಒಂದು ಇದು ಮಾಡಿರ್ಬೋದಾಯ್ತು, ಈಗ ಲಂಗ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅಂತೀವಿ, ಬಟ್ ಬ್ರೈನ್ ಕ್ಯಾನ್ಸರ್ ಅಂತ ಅಲ್ಲ, ನೋಡಿ ಟ್ಯೂಮರೇ ಅಂತೀವಿ. ಸೊ ನಿಮಗೆ ಟ್ಯೂಮರ್ ಅಂದ್ರೆ ಏನು ಅಂತ ಜಸ್ಟ್ ಎನಿ ಲಂಪ್ ಇಸ್ ಕಾಲ್ಡ್ ಎ ಟ್ಯೂಮರ್. ಅದರಲ್ಲಿ ನಿಮ್ಮ ತಿಳಿದಿರುವಾಗೆ ಡಿನೈಲ್ ಕೇಳಿ ಅಭ್ಯಾಸ ಡಿನೈಲ್ ಮ್ಯಾಲಿಗ್ನೆಂಟ್. ನಾವು ಏನು ಮ್ಯಾಲಿಗ್ನೆಂಟ್ ಅದನ್ನೇ ಕ್ಯಾನ್ಸರ್ ಅಂತ ನಾವು ಜನರನ್ನ ಉಪಯೋಗಿಸೋದು, ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ನ. ಸೊ ಬ್ರೈನ್ ಅಲ್ಲಿ ಏನು ಪ್ರಾಬ್ಲಮ್ ಅಪ್ಪ ಅಂತಂದರೆ ಅದು ಕೆಟ್ಟದೇ ಆಗಲಿ ಕ್ಯಾನ್ಸರಸ್ಸೇ ಆಗದೇ ಇರಲಿ, ಬುರುಡೆ ಚಿಕ್ಕು ಲಿಮಿಟೆಡ್ ಜಾಗ, ಅದು ಎಕ್ಸ್ಪ್ಯಾಂಡ್ ಆಗೋ ಜಾಗ ಇಲ್ಲ. ಯಾಕಂದರೆ ದೇವರು ಆ ಥರ ಫಿಕ್ಸ್ ಕಲ್ಲಿದೆ. ಸೊ ಎನಿ ಒಂದು ಚಿಕ್ಕ ಕ್ಲಾಟೇ ಆಗಿರಲಿ ಅದು ಎಕ್ಸ್ಪ್ಯಾಂಡ್ ಹಾಕೊಂಡು ಇದಾಗೋ ಜಾಗ ಇಲ್ಲ. ಸೊ ಎನಿ ಚಿಕ್ಕ ಬೆಳವಣಿಗೆ ಇದ್ರೂ ಪ್ರಾಣಕ್ಕೆ ಅಪಾಯ ಸ್ಥಿತಿ ಬರೋ ಸಾಧ್ಯತೆ ಇದೆ ಈ ಏರಿಯಾದಲ್ಲಿ. ಬಟ್ ಬ್ರೈನ್ ಟ್ಯೂಮರ್ಸ್ ಅದರಿಂದ ಡಿನೈಲ್ ಇರ್ಬೋದು, ಮ್ಯಾಲಿಗ್ನೆಂಟ್ ಇರ್ಬೋದು, ಬ್ರೈನಲ್ಲೇ ಉಟ್ಕೊಂಡಿರೋ ಇರ್ಬೋದು, ಅಥವಾ ಸೆಕೆಂಡ್ರಿ ಅಂದರೆ ಬೇರೆ ಕಡೆ ನಿಮ್ಗೆ ಗೊತ್ತಿರ್ಬೋದು, ಹರಡಿರೋ ಕ್ಯಾನ್ಸರ್, ಬ್ರೆಸ್ಟು, ಲಂಗು ಎಲ್ಲ ಬೇರೆ ಕಡೆ ಬ್ರೈನ್ಗೂ ಹರಡ್ಬಿಟ್ಟಿದೆ ಅಂತೀವಲ್ಲ, ಅದರ ಸೆಕೆಂಡ್ರಿ ಸ್ಪ್ರೆಡ್ ಅಂತ ಅದೇ ಆಗಿರ್ಬೋದು. ಆಮೇಲೆ ಎಷ್ಟೋ ಜನ ಗೊತ್ತಿದ್ದ ವಿಷಯ ಏನಂದರೆ ವಯಸ್ಸಾದವರು ಮಾತ್ರ ಬರುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ನಿಮ್ಮ ತಿಳುವಳಿಕೆಗಾಗಿ ಜನರಿಗೆ ಹೇಳ್ಕೊಳ್ಳೋದಾಗಿ ಯಾವ ಏಜ್ ಗ್ರೂಪ್ ಅಲ್ಲ ಅದು ಬರ್ಬೋದು. ಪೀಡಿಯಾಟ್ರಿಕ್ ಬ್ರೈನ್ ಟ್ಯೂಮರ್ಸು ಇದೆ, ಅಡಲ್ಟಲ್ಲೂ ಬರುತ್ತೆ, ಓಲ್ಡ್ ಪೀಪಲಲ್ಲೂ ಬರುತ್ತೆ. ಸೊ ನೀವು ಅಂತ ನಿಮ್ಗೆ ಇದು ಅನ್ನಿಸ್ಬೋದು, 35 ವರ್ಷದಿಂದ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಅವಾಗಿಂದ ರೇಡಿಯೇಷನ್ ಕೊಡ್ತಾ ಇರುವ ಬ್ರೈನ್ ಟ್ಯೂಮರ್ಸ್ಗೆ ಅಂದರೆ ಖಂಡಿತ ಕೊಡ್ತಿದ್ದೀವಿ. ಹಾಗೆ ಇವಾಗ ಮುಂಬಂದು ಹೇಳುವಂಥ ವಿಷಯ ಏನಿದೆ ಅಂತ ಅಂದರೆ ನಮ್ಮ ಹತ್ರ ಇರುವ ಹೊಸ ಟೆಕ್ನಾಲಜಿ ಇದೆ ಅನ್ನೋ ವಿಷಯಕ್ಕೆ ಹೈಲೈಟ್ ಮಾಡೋಣ ಅಂತ ಬರ್ತೀವಿ. ನಮ್ಮ ಹತ್ರ ಇರೋದು ವರ್ಸಾ HD ಮೆಷಿನಲ್ಲಿ ವಿ ಹ್ಯಾವ್ ಸ್ಪೆಷಲ್ ಟೆಕ್ನಾಲಜಿ ಆ್ಯಂಡ್ ಟೆಕ್ನಿಕ್ ಟು ಬಿ ಏಬಲ್ ಟು ಟ್ರೀಟ್ ದ ಬ್ರೈನ್ ಟ್ಯೂಮರ್ಸ್ ಅಂತ. ಟೆಕ್ನಿಕ್ ಏನಪ್ಪ ಅಂತ ಅಂದರೆ ಮೊದಲು ಕೊಡ್ತಿದ್ವಿ, ಈಗ ಕೊಡ್ತಿದ್ವಿ. ಇವಾಗ ಕೊಡು ಈ ಮೆಷಿನಲ್ಲಿ ಕೊಡ್ಬೋದಾದ್ರು SRS ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ, SRT ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಥೆರಪಿ ಅಂತ. ದಿಸ್ ಇಸ್ ದ ನ್ಯೂ ಟೆಕ್ನಾಲಜಿ ವಿ ಹ್ಯಾವ್ ನೌ. ಇದರಲ್ಲಿ ಏನಪ್ಪ ಅಂದರೆ ಹಳೆದು ಕಂಪೇರ್ ಮಾಡಿದರೆ ರೇಡಿಯೇಷನ್ ಡೋಸ್ನೇ ಜಾಸ್ತಿ ರೇಡಿಯೇಷನ್ ಡೋಸ್ನ ಕಡಿಮೆ ಟೈಮಲ್ಲಿ ಬಟ್ ವಿತ್ ವೆರಿ ಆ್ಯಕ್ಯುರೇಟ್ಲಿ, ವೆರಿ ಮಿಲಿಮೀಟರ್ ಆ್ಯಕ್ಯುರಸಿಲಿ ಕೊಡ್ಬೋದು. ವೆರಿ ಪ್ರಿಸೈಸ್ಲಿ, ಆ್ಯಕ್ಯುರೇಟ್ಲಿ, ಮಿಲಿಮೀಟರ್ ಕೂಡ ತಪ್ಪಿಲ್ಲದೆ ಇಲ್ಲಿ ಕೊಡ್ಬೋದಾದ ಒಂದು ಟೆಕ್ನಾಲಜಿ ಈಗ ನಮ್ಮಲ್ಲಿದೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನಿರ್ದಿಷ್ಟವಾಗಿ ಇದೇ ಕಾರಣಗಳಿಗೆ ಬ್ರೈನ್ ಟ್ಯೂಮರ್ಗಳಾಗುತ್ತೆ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ಹೆಚ್ಚಾಗಿ ನಾವು ನೋಡುವ ಹಾಗೆ ಸ್ಮೋಕಿಂಗಿಂದಾಗಿ ಬ್ರೈನ್ ಟ್ಯೂಮರ್ಗಳಾಗುವುದು ಅಥವಾ ಅಲ್ಟ್ರಾಸಾನಿಕ್ ವೇವ್ಸ್ಗಳಿಂದಾಗಿ ಆಗುವುದು, ಅದಲ್ಲದೆ ಹಲವಾರು ಜೆನೆಟಿಕ್ ಆಲ್ಟರೇಷನ್ಸ್ಗಳಿಂದಾಗಿ ಬ್ರೈನ್ ಟ್ಯೂಮರ್ಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಈ ಬ್ರೈನ್ ಟ್ಯೂಮರ್ಗಳು ಬಂದಂತಹ ವ್ಯಕ್ತಿಗಳಲ್ಲಿ ಯೂಶಲ್ ಆಗಿ ನಾವು ನೋಡೋ ಹಾಗೆ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು, ವಾಂತಿ ಆಗುವಂಥದ್ದು, ಅಥವಾ ಕೈ ಕಾಲಲ್ಲಿ ನಿಶಕ್ತಿ ಆಗುವಂಥದ್ದು, ಅಥವಾ ಲಕ ಹೊಡೆಯೋದ್ರಲ್ಲಿ ಹೇಳ್ತೀವಿ ಆ ಥರ, ಅಥವಾ ಕಣ್ಣಿನ ದೃಷ್ಟಿ ಕ್ಷೀಣವಾಗ್ತಾ ಹೋಗುವಂಥದ್ದು, ಅಥವಾ ಇಂಬ್ಯಾಲೆನ್ಸ್ ಆಗುವಂಥದ್ದು, ಅಂದರೆ ನಡೆದಾಡುವಾಗ ಇಂಬ್ಯಾಲೆನ್ಸ್ ಆಗುವಂಥದ್ದು, ಈ ಥರದ ಎಲ್ಲ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳಿವೆ. ಬ್ರೈನ್ ಟ್ಯೂಮರ್ಗಳು ಬೇರೆ ಎಲ್ಲ ಕ್ಯಾನ್ಸರ್ ಕಾಯಿಲೆಗಳಿಗೆ ಹೋಲಿಕೆ ಮಾಡುತ್ತೆ. ಅಂದರೆ ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ಕ್ಯಾನ್ಸರ್ಗಳಾಗಿರ್ಬೋದು, ಲಿವರ್ ಕ್ಯಾನ್ಸರ್ಗಳಾಗಿರ್ಬೋದು, ಇದೆಲ್ಲದಕ್ಕೂ ಹೋಲಿಕೆ ಮಾಡಿದ್ರೆ ತುಂಬ
ತುಂಬಾ ನಿರ್ದಿಷ್ಟವಾಗಿ ವ್ಯತ್ಯಾಸಗಳಿದೆ. ಈ ಉಳಿದ ಎಲ್ಲ ಕಾಯಿಲೆಗಳು ಅಂದ್ರೆ ಕ್ಯಾನ್ಸರ್ಗೆ ಮೂಲಭೂತವಾಗಿರುವಂತ ಅಂಶ ಏನಪ್ಪಾ ಅಂತಂದ್ರೆ ದೇಹದ ಒಂದು ಭಾಗದಿಂದ ಶುರುವಾಗಿ ಬೇರೆ ಭಾಗಕ್ಕೆ ಹರಡಿಕೊಳ್ಳುವಂತ ಎಲ್ಲ ಸಾಧ್ಯತೆಗಳಿದೆ. ಈಗ ಲಂಗಲ್ಲಿ ಶುರುವಾಗಿರುವಂತಹ ಕಾಯಿಲೆ ಮೂಳೆಗೆ ಹರಡಿಕೊಳ್ಳುವಂತ ಸಾಧ್ಯತೆಗಳಿದೆ. ಆದ್ರೆ ಬ್ರೈನ್ ಟ್ಯೂಮರ್ಗಳಲ್ಲಿ ಆ ಸಾಧ್ಯತೆ ಇಲ್ಲ. ಬ್ರೈನ್ ಅಲ್ಲಿ ಕಾಣಿಸಿಕೊಳ್ಳುವಂತಹ ಕಾಯಿಲೆಗಳು ಬೇರೆ ಯಾವ ಭಾಗಕ್ಕೂ ಹರಡಿಕೊಳ್ಳೋದಿಲ್ಲ. ಆದ್ರೆ ಒಂದು ದುರಾದೃಷ್ಟ ಏನಪ್ಪಾ ಅಂತಂದ್ರೆ ಕಾಯಿಲೆಗಳು ಅದೇ ಜಾಗದಲ್ಲಿ ಮರುಪಡಿಸುವಂತ ಎಲ್ಲ ಸಾಧ್ಯತೆಗಳಿರುತ್ತೆ. ಕಾಯಿಲೆಗಳನ್ನ ಆಪರೇಷನ್ ಮಾಡಿ ತೆಗೆದಾದ್ಮೇಲೆ ಅದೇ ಜಾಗಗಳಲ್ಲಿ ಮತ್ತೆ ಮತ್ತೆ ಕಾಣಿಸಿಕೊಳ್ಳೋದ್ರಿಂದ ಮತ್ತೆ ನಾನು ಮೊದಲೇ ಹೇಳಿದ ಹಾಗೆ ಮೆದುಳಿಗೆ ಒಂದು ಸರ್ತಿ ಡ್ಯಾಮೇಜ್ ಆದರೆ ಮೆದುಳು ಮತ್ತೊಮ್ಮೆ ಬೆಳೆಯುವಂತ ಸಾಧ್ಯತೆ ಇಲ್ಲದೆ ಇರೋದ್ರಿಂದ ಈ ಎಲ್ಲ ಪೇಷಂಟ್ಗಳು ಒಂದು ಡಿಸೀಸ್ ಅಡ್ಜಸ್ಟೆಡ್ ಲೈಫ್ ಅಲ್ಲಿ ಹೋಗ್ತಾ ಇದ್ದಾರೆ. ಈಗ ಒಂದ್ಸರ್ತಿ ಬ್ರೈನ್ ಟ್ಯೂಮರ್ ಆಗಿದೆ, ನಾವು ಆಪರೇಟ್ ಮಾಡಿ ತೆಗೆದುಬಿಟ್ವಿ, ಯಾವುದೋ ಕೈ ಕಾಲಲ್ಲಿರೋ ಶಕ್ತಿ ಇಲ್ಲ ಹೊರಟೋಗ್ಬಿಟ್ಟು. ಹಾಗಾಗಿ ಪೇಷಂಟ್ಗಳು ಆ ಒಂದು ಡಿಸಾರ್ಡರ್ ಅಡ್ಜಸ್ಟೆಡ್ ಲೈಫ್ಗೆ ರುಜು ಆಗಬೇಕಾಗುತ್ತೆ. ಇದನ್ನೆಲ್ಲ ನೋಡಿದಾಗ ಈ ಕಾಯಿಲೆಗಳು ಬರದೇ ಇರೋ ಹಾಗೆ ಹೇಗೆ ತಡೆಗಟ್ಟಬಹುದು ಅಥವಾ ವಾಪಸ್ ಮತ್ತೆ ಬಂದಾಗ ನಾವು ಇನ್ನೇನು ಚಿಕಿತ್ಸೆ ಮಾಡಬಹುದು ಅಂತ ನೋಡಿದಾಗ ರೇಡಿಯೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಾರೆ. ಈ ರೀತಿ ಆಪರೇಟ್ ಆಗಿರುವಂತಹ ಎಲ್ಲ ಪೇಷಂಟ್ಗಳು ನಿರ್ದಿಷ್ಟ ಸಮಯಕ್ಕೆ ರೇಡಿಯೇಷನ್ ತಗೊಳ್ಳೋದ್ರಿಂದ ಕಾಯಿಲೆಗಳು ಅದೇ ಜಾಗದಲ್ಲಿ ಮರುಕಳಿಸುವಂತದನ್ನ ಕಡಿಮೆ ಮಾಡಬಹುದು. ಇದಲ್ಲದೆ ಇಷ್ಟು ಹೆಚ್ಚುವರಿ ಟ್ರೀಟ್ಮೆಂಟ್ಗಳಾದ್ಮೇಲೂ ಕೂಡ ಸರಿಸುಮಾರು 18ರಿಂದ 24 ತಿಂಗಳಲ್ಲಿ ಈ ಕಾಯಿಲೆಗಳು ಅದೇ ಜಾಗದಲ್ಲಿ ವಾಪಸ್ ಬರುವಂತ ಸಾಧ್ಯತೆಗಳಿವೆ. ಈ ವಾಪಸ್ ಬಂದಾಗ ಏನ್ ಮಾಡ್ಬೋದು? ಒಂದು ಇನ್ನೊಂದ್ಸತಿ ಸರ್ಜರಿ ಮಾಡಬಹುದು. ಮೊದಲೇ ಹೇಳುವ ಹಾಗೆ ಒಂದ್ಸತಿ ಸರ್ಜರಿ ಆಗಿರುತ್ತೆ, ರಿಪೀಟ್ ಸರ್ಜರಿ ಮಾಡುವಂಥದ್ದು, ಅದರಿಂದಾಗಿ ಆಗುವಂತಹ ಏನೋ ಕ್ವಾಲಿಟಿ ಡಿಕ್ರೀಸ್ ಕ್ವಾಲಿಟಿ ಆಫ್ ಲೈಫ್ ಏನಿದೆ ಇದೆಲ್ಲದನ್ನ ಕನ್ಸಿಡರ್ ಮಾಡಿದಾಗ ಈ ಸರ್ಜರಿ ಅಲ್ಲದೆ ಇನ್ನೇನಾದ್ರೂ ಮಾಡಬಹುದಾ ಅಂತ ನೋಡಿದಾಗ ನಾವು ರೇಡಿಯೇಷನ್ ಅನ್ನೇ ಇನ್ನೂ ಬೇರೆ ರೀತಿಯಲ್ಲಿ ಬಳಸಬಹುದು ಅಂತ ಹೇಳಿದ್ರೆ ನಾವು ಮಾಡಬಹುದು. ಮೇಡಮ್ ಆಲ್ರೆಡಿ ಹೈಲೈಟ್ ಮಾಡ್ತಿದ್ದಾರೆ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ, ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಥೆರಪಿ. ಇದೆಲ್ಲವೂ ಈಗ ನಾವನ್ನ ಸರ್ಜರಿ ಯಾಕೆ ಹೇಳ್ತೀವಿ ಅಂತಂದ್ರೆ ಈ ನೈಫ್ ಅನ್ನ ಬಳಸದೇನೆ ಬರೀ ಎಕ್ಸ್ರೇಗಳನ್ನೇ ಯೂಸ್ ಮಾಡಿ ಆ ಕಾಯಿಲೆಯನ್ನ ಹೊರಗಡೆಯಿಂದ ಅಂದ್ರೆ ಸರ್ಜರಿ ಮಾಡದೇ ಗುಣ ಮಾಡುವುದಕ್ಕೆ ನಾವು ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಂತ ಕರೀತೀವಿ. ಈ ಎಲ್ಲ ಚಿಕಿತ್ಸಾ ಪದ್ಧತಿಗಳು ಕೂಡ ಮೈಸೂರು ನಗರದಲ್ಲಿ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಲಭ್ಯ ಇದೆ. ಮತ್ತೆ ಈ ಬ್ರೈನ್ ಟ್ಯೂಮರ್ ಅವೇರ್ನೆಸ್ ಏನಿದೆ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇದನ್ನ ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಲ್ಯಾಬ್ ಹೋಗ್ಬೇಕು ಅದರದ್ದೆಲ್ಲ ಇರೋದಿಲ್ಲ. ಜೊತೆಗೆ ಸರ್ಕಾರದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸ್ಕೀಮ್ಗಳಿದೆ ಎಲ್ಲ ವರ್ಕ್ ಆಗುತ್ತೆ. ಯಾವುದೇ ಅಮೌಂಟ್ಗಳನ್ನ ಎಕ್ಸ್ಟ್ರಾ ಕಲೆಕ್ಟ್ ಮಾಡಿದ ಫ್ರೀ ಆಫ್ ಸರ್ಜರಿ ಸ್ಕೀಮ್ ಮಾಡಿ ನಾವು ಕಳಿಸ್ತಾ ಇದ್ವಿ. ಆಮೇಲೆ ವಿಶ್ವ ಯೋಗ ದಿನಾಚರಣೆಯನ್ನು ನಾವು ಪ್ಯಾಲೇಸ್ ಗ್ರೌಂಡಲ್ಲಿ 10ನೇ ಆವರಣದಲ್ಲಿ 21ನೇ ತಾರೀಕು ಹಮ್ಕೋತಾ ಇದ್ದೀವಿ. ಅದು ಕೂಡ ಈ ಸಂಸ್ಥೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.